ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಸೊ ನೀವು ನೋಡ್ತಾ ಇರಿ ಟ್ರಾವ್ ಟಾಪ್ಸ್ ಆ್ಯಂಡ್ ಐ ಆಮ್ ಹೇಮಂತ್ ಎಮ್ನಾದ್ವಾಡ್. ಇವತ್ತಿನ ಬ್ಲಾಗ್ದಾಗ ನಾವು ಟ್ರಾವೆಲ್ ಮಾಡೋದಿಲ್ಲ ಬಟ್ ರಿವ್ಯೂ ಮಾಡಕತ್ತೀವಿ KSRTCದ ಹೊಸ ಪಲ್ಲಕ್ಕಿ ನಾನ್ AC ಸ್ಲೀಪರ್ನ. ಈ ಗಾಡಿ ಹೊಸದಾಗಿ ಶಿವಮೊಗ್ಗ ಡಿಪೋಗೆ ಬಂದೈತ್ರಿ. ಆಮೇಲೆ ಈ ಗಾಡಿದ ರೂಟ್ ಶಿವಮೊಗ್ಗದಿಂದ ವಿಜಯಪುರ ವಯಾ ಹುಬ್ಬಳ್ಳಿ ಆಗೋದೈತಿ. ಸೊ ಈ ಗಾಡಿದ ಕಂಪ್ಲೀಟ್ ಇಂಟೀರಿಯರ್ ಆ್ಯಂಡ್ ಎಕ್ಸ್ಟೀರಿಯರ್ ರಿವ್ಯೂನ ನಿಮ್ಗೆ ಈ ವಿಡಿಯೋದಾಗ ತಿಳಿಸ್ಕೊಡ್ತಾನೆ ಅಂತ ಬರ್ರಿ. ಎರಡು 2023ನೇ ವರ್ಷದಾಗ KSRTC ಅವರ ನಾನ್ AC ಸ್ಲೀಪರ್ಗೆ ಇನ್ನೊಂದು ಹೊಸ ಹೆಸರಿಂದ ಹೊಸ ಗಾಡಿಗಳು ತರ್ತಾರ. ಅವ ನೋಡ್ರಿ ಪಲ್ಲಕ್ಕಿ. ಇದೇನು ನಾನ್ AC ಸ್ಲೀಪರ್ ಐತಲ್ಲ, ಈ ಗಾಡಿನ ಅಶೋಕ್ ಲ್ಯಾಂಡ್ 11 ಮೀಟರ್ ಚಾಸಿಸ್ ಮೇಲೆ ಪ್ರಕಾಶ್ ಅವರ ಬಾಡಿ ಬಿಲ್ಡ್ ಮಾಡ್ಯಾರ. ಈ ಮಾಡೆಲ್ ಹೆಸರು ಬಂದು ಪ್ರಕಾಶ್ ಅಸ್ತ್ರ ಅಂತಂದ. ಮುಂಚೆ ಪ್ರಕಾಶ್ ವೇಗ ಬರ್ತಿತ್ತು ಫಸ್ಟ್ ಬ್ಯಾಚ್ ಏನು ಪಲ್ಲಕ್ಕಿ ಮಾಯ್ತಲ್ಲ, ಬಟ್ ಇನ್ಮೇಲೆಲ್ಲ ಪ್ರಕಾಶ್ ಅಸ್ತ್ರ ಬರ್ತಾವ ನೋಡ್ರಿ. ಗಾಡಿದು ಎಕ್ಸ್ಟೀರಿಯರ್ ಲಿವರಿ ನೋಡ್ಬೋದು ನೀವು. ಇದು ಪಲ್ಲಕ್ಕಿ ಉತ್ಸವ ನಡೀತೈತಿ ಇಲ್ಲಿ. ಆ್ಯಂಡ್ ಈ ಕಡೆ ಇಂಗ್ಲೀಷ್ದಾಗ ಲೆಫ್ಟ್ ಸೈಡಿಗೆ ಇಂಗ್ಲೀಷ್ದಾಗ ಬರ್ದಾರ, ಆ ಕಡೆ ರೈಟ್ ಸೈಡಿಗೆ ಕನ್ನಡದಾಗ ಬರ್ದಾರ ಪಲ್ಲಕ್ಕಿ ಅಂತಂದು. ಆ್ಯಂಡ್ ಪಲ್ಲಕ್ಕಿದ ಟ್ಯಾಗ್ಲೈನ್ ಹ್ಯಾಪಿನೆಸ್ ಈಸ್ ಟ್ರಾವೆಲಿಂಗ್. ಬೇಸಿಕಲಿ ಟ್ರಾವೆಲರ್ಸಿಗಾಗಿ ಅಂತಂದು ಮಾಡ್ಯಾರ ಇದನ್ನ, ಹ್ಯಾಪಿನೆಸ್ ಈಸ್ ಟ್ರಾವೆಲಿಂಗ್ ಅಂತಂದು. ಹಿಂದ್ಗಡೆನೂ ನೋಡ್ಬೋದು ನೀವು ಪಲ್ಲಕ್ಕಿ ಬರ್ದಾರ. ಆ್ಯಂಡ್ ಪಲ್ಲಕ್ಕಿನೂ ಐತೆ. ಮೇಲ್ಗಡೆ ಈ ಹೊಸ ಪಲ್ಲಕ್ಕಿ ಒಳಗೆ LED ಬೋರ್ಡ್ ಇಂಟ್ರೊಡ್ಯೂಸ್ ಮಾಡ್ಯಾರ. ಹಳೆ ಪಲ್ಲಕ್ಕಿಗಳಾಗ LED ಬೋರ್ಡ್ ಇರಲಿಲ್ಲ. ಆಮೇಲೆ QR ಕೋಡ್ ಐತಿದ್ರಾಗ ಇದು ನೀವು ಸ್ಕ್ಯಾನ್ ಮಾಡಿದ್ರೆ ಸೀದಾ KSRTC ವೆಬ್ಸೈಟಿಗೆ ಹೋಗ್ತೀರಿ. ಆ ವೆಬ್ಸೈಟಿಂದ ನೀವು ಆರಾಮಾಗಿ ನಿಮ್ಮ ಟಿಕೆಟ್ನ ಬುಕ್ ಮಾಡ್ಬೋದು. ಆಮೇಲೆ ಇಲ್ಲಿ ನೋಡ್ರಿ ಅಶೋಕ್ ಲ್ಯಾಂಡ್ ಅವ್ರದ್ದು ಲೋಗೋ ಐತಿ, ಡಿಪೋ ಲೋಗೋ, ಪ್ರಕಾಶ್ ಅವ್ರದ್ದು ಲೋಗೋ. ಆ್ಯಂಡ್ ದಿಸ್ ಈಸ್ ಎಮರ್ಜೆನ್ಸಿ ಎಕ್ಸಿಟ್. ರೈಟ್ ಸೈಡಿಗೆ ನೋಡೋಕೆ ಈ ಥರ ಐತೆ ನೋಡ್ರಿ ಗಾಡಿ. ಕನ್ನಡದಾಗ ಪಲ್ಲಕ್ಕಿ ಅಂತ ಬರ್ತಾರ, ಆ್ಯಂಡ್ ಕನ್ನಡದಾಗ KSRTC ಅಂತಲೂ ಬರ್ತಾರ. ಸಂತೋಷವು ಪ್ರಯಾಣಿಸುತ್ತಿದೆ ನಾನ್ AC ಸ್ಲೀಪರ್ ಆ್ಯಂಡ್ KSRTC ವೆಬ್ಸೈಟ್. ಬುಕ್ ಆನ್ಲೈನ್ ಟಿಕೆಟ್ಸ್ ಅಟ್ KSRTC.in. ರೈಟ್ ಸೈಡಿಗೆ AdBlueದು ಏನು ಡೋರ್ ಬರ್ತೈತಿ. ಇದನ್ನ ಓಪನ್ ಮಾಡಿ AdBlue ಹಾಕ್ಬೋದು. ಆ್ಯಂಡ್ ಏರ್ ಫಿಲ್ಟರ್ ಇಲ್ಲಿರೋದು. ಹಿಂದ್ಗಡೆ 2 ಲಗೇಜ್ ಬಾಕ್ಸ್ಗಳು ಕೊಟ್ಟಾರ. ಆ್ಯಂಡ್ ಲೆಫ್ಟ್ ಸೈಡ್ ರೈಟ್ ಸೈಡ್ ಎರಡು ಸೈಡ್ ಲಗೇಜ್ ಬಾಕ್ಸ್ಗಳು ಅದಾವ ಇದ್ರಾಗ ನೋಡ್ರಿ. ಲೆಫ್ಟ್ ಸೈಡಿಗೂ ಕೊರಿಯರ್ ಬಾಕ್ಸ್, ಲಗೇಜ್ ಬಾಕ್ಸ್, ಆ್ಯಂಡ್ ಇವೆಲ್ಲ ಲಗೇಜ್ ಬಾಕ್ಸ್. ಇದು ಲಗೇಜ್ ಬಾಕ್ಸ್, ಇದು ಸ್ಟೆಪ್ನಿ ಬಾಕ್ಸ್. ಆ್ಯಂಡ್ ಇದು ಬ್ಯಾಟ್ರಿ ಮತ್ತು ಟೂಲ್ಸ್ ಎಲ್ಲ ನೋಡ್ರಿ ಫುಲ್ ಅಚ್ಚ ಕನ್ನಡದಾಗ ಬರ್ದಾರ. ಆ್ಯಂಡ್ ಇಲ್ಲೂ ವೆಬ್ಸೈಟ್ದು QR ಕೋಡ್ ಕೊಟ್ಟಾರ. ಅಂದರೆ ಡ್ರೈವರ್ ಸೀಟಿಂದ ನೋಡೋಕೆ ಈ ಥರ ಕಾಣಿಸ್ತೈತಿ. ಅಶೋಕ್ ಲ್ಯಾಂಡ್ ಅವ್ರದ್ದು BS6 ಚಾಸಿಸ್ ಅಂತ ಹೇಳಿದ್ನಲ್ಲ, ಸೊ BS6 ಸ್ಟೇರಿಂಗ್ ವೀಲ್ ಆ್ಯಂಡ್ ಓಡೋಮೀಟ್ರ್ ಇವೆಲ್ಲ ಬಟನ್ಸ್, ಎಮರ್ಜೆನ್ಸಿ ಯೂಸ್ ಬಟನ್ಸ್ ಅದಾವೆ. ಆಮೇಲೆ ಈ ಗಾಡಿ ಅಂತೂ ಬೇಸಿಕಲಿ ಫುಲ್ ಸೇಫ್ಟಿಗಾಗೆ ಮಾಡಿರೋ ಥರ ಐತಿ. ಡ್ಯಾಶ್ ಕ್ಯಾಮ್ ಕೊಟ್ಟಾರ. ಹಳೆ ಗಾಡಿ ಒಳಗೆ ಇರಲಿಲ್ಲ ಇದೆಲ್ಲ, ಈಗ ಡ್ಯಾಶ್ ಕ್ಯಾಮ್ ಕೊಟ್ಟಾರ. ಆ್ಯಂಡ್ ಮೇಲ್ಗಡೆ ಡ್ರೈವರ್ದು ಕ್ಯಾಮ್ರಾ ಕೊಟ್ಟಾರ. ಇಫ್ ಇನ್ ಕೇಸ್ ಏನಾದ್ರು ಇನ್ಸಿಡೆಂಟ್ಸ್ ಆದರೆ ತಪ್ಪು ಯಾರ್ದು ಅಂತ ಈಸಿಯಾಗಿ ಐಡೆಂಟಿಫೈ ಮಾಡೋಕ್ಕಾಗಿ ಇದನ್ನೆಲ್ಲ ಕೊಟ್ಟಾರ ನೋಡ್ರಿ. ಆ್ಯಂಡ್ ಚಾರ್ಜಿಂಗ್ ಪೋರ್ಟ್ ಐತಿ ಇಲ್ಲಿ. ಇಲ್ಲಿ ನೋಡ್ರಿ ಫಸ್ಟ್ ಏಡ್ ಬಾಕ್ಸ್ ಐತಿ. ಅದ್ರ ಮೇಲ್ಗಡೆ ಪ್ಯಾನಿಕ್ ಬಟನ್ ಐತಿ, SOS. ಇದು ನೀವು ಪ್ರೆಸ್ ಮಾಡಿದ್ರೆ ಅಲಾರಾಮ್ ಆಗಿ ನೀವು ಏನೋ ಒಂದು ಎಮರ್ಜೆನ್ಸಿ ಸಿಚುವೇಶನ್ಸಿಂದ ಆರಾಮಾಗಿ ಪಾರಾಗ್ಬೋದು. ಇದು LED ಬೋರ್ಡ್ ಕಂಟ್ರೋಲ್ಸ್. ಗಾಡಿ ಆನ್ ಮಾಡಿದ್ಮೇಲೆ ಚೇಂಜ್ ಮಾಡ್ಬೋದು, ಅದನ್ನ LED ಬೋರ್ಡ್ ಚೇಂಜ್ ಮಾಡ್ಬೋದು, ರೂಟ್ ಚೇಂಜ್ ಮಾಡ್ಬೋದು. ಇಲ್ಲ ಐತೆ ನೋಡ್ರಿ, ಇದೆ LED ಬೋರ್ಡ್. ಆಮೇಲೆ ಇದ್ರಾಗ ರಿವರ್ಸ್ ಕ್ಯಾಮ್ರಾ ಐತಿ, ಅದ್ರದ್ದು ಡಿಸ್ಪ್ಲೇನು ಕೊಟ್ಟಾರ. ಗಾಡಿ ಆನ್ ಆಗ್ತಿದ್ದಂಗೆ ಈ ಕ್ಯಾಮ್ರಾದೇನಲ್ಲಿ ರೆಕಾರ್ಡ್ ಆಗಿರೋದು ಬೇಸಿಕಲಿ CCTV ಟೈಪ್. ಇಲ್ಲ ಐತೆ ನೋಡ್ರಿ 6 ಸ್ಪೀಡ್ ಮ್ಯಾನುವಲ್ ಟ್ರಾನ್ಸ್ಮಿಷನ್ ಗೇರ್.
ಈ ಗಾಡಿ 6 ಸಿಲಿಂಡರ್ದು 6 ಸಿಲಿಂಡರ್ ಅಶೋಕ್ ಲ್ಯಾಂಡ್ ಇಂಜಿನ್ ಇದೆ. ಆಮೇಲೆ ಡ್ರೈವರ್ ಸೀಟ್ ಇಂದನ ಫೈರ್ ಎಕ್ಸ್ಟಿಂಗ್ವಿಷರ್ ಕೊಟ್ಟಾರ ನೋಡ್ರಿ ಇಲ್ಲಿ. ನೋಡ್ರಿ ಡ್ರೈವರ್ ಡೋರ್ದಾಗ ಒಂದು ಬಾಟಲ್ ಹೋಲ್ಡ್ ಟೈಪ್ ಕೊಟ್ಟಾರ, ಯಾರು ಸಣ್ಣ ಸಣ್ಣ ಡಾಕ್ಯುಮೆಂಟ್ಸ್ ಅವ್ರ ಫೋನ್ ಇಡಕ್ಕೂ ಹಾಕದಾಗ. ಆಮೇಲೆ ಒಂದು ಹ್ಯಾಂಡಲ್ ಕೊಟ್ಟಾರ. ಬರ್ರಿ ಗಾಡಿದ ಇಂಟೀರಿಯರ್ಸ್ ನೋಡ್ಕೊಂಬರೋಣ ಅಂತ. ಸೊ ಡೋರ್ ಓಪನ್ ಆಗ್ತಿದ್ದಂಗೆ ಇದು ಎಕ್ಸ್ಟ್ರಾ ಒಂದು ಸ್ಟೆಪ್ ಓಪನ್ ಆಗತ್ತೆ, ಆ್ಯಂಡ್ ಡೋರ್ ಕ್ಲೋಸ್ ಆಗ್ತಿದ್ದಂಗೆ ವಾಪಸ್ ಒಳ ಹೋಗತ್ತದ. 2x1 ಕಂಪ್ಲೀಟ್ ಸ್ಲೀಪರ್ ಕಾನ್ಫಿಗರೇಷನ್ ಇರೋಂಥ ಗಾಡಿ ಇದೆ ನೋಡ್ರಿ. ಇಲ್ಲಿ ಡಬಲ್ ಬರ್ತ್ ಅದಾವ ಈ ಕಡೆ, ಆ್ಯಂಡ್ ಇದು ಸಿಂಗಲ್ ಬರ್ತ್. ಒಂದು ನಾರ್ಮಲ್ ಸಣ್ಣ ಸ್ಟ್ಯಾಂಡ್ ಐತಿ, ಸಣ್ಣ ಬ್ಯಾಗ್ ಏನಾರು ಇದ್ರೆ ಇಲ್ಲಿ ಇಟ್ಕೋಬೋದು. ಆ್ಯಂಡ್ ಬಾಟಲ್ ಹೋಲ್ಡರ್ ಐತೆ ಅದರೊಳಗೆ. ಡಬಲ್ ಬರ್ತಿಗೆ ಈ ಕಡೆ ಒಂದು ಆ ಕಡೆ ಒಂದು ಬಾಟಲ್ ಹೋಲ್ಡರ್ ಕೊಟ್ಟಾರ. ಮೊಬೈಲ್ ಹೋಲ್ಡರ್ ಆ್ಯಂಡ್ ಚಾರ್ಜಿಂಗ್ ಪೋರ್ಟ್ ಇದಾಗ ಸಿ ಟೈಪ್ ಮತ್ತು ನಾರ್ಮಲ್ USB ಚಾರ್ಜಿಂಗ್ ಪೋರ್ಟ್ ಐತಿ. ಇದು ಲೈಟ್ ಇಂದ ಗಾಡಿ ಈಗ ಸದ್ಯ ಆಫ್ ಐತಿ, ಹಾಗಾಗಿ ಲೈಟ್ ಆನ್ ಆಗ್ತಿಲ್ಲ. ಪ್ರೈವಸಿ ಕರ್ಟನ್ಸ್ ಹಾಕಕ್ಕೆ ಮಿಡ್ಲಿಗೆ ಒಂದು ಬಾರ್ ಕೊಟ್ಟಾರ, ಅದಕ್ಕೆ ಇನ್ನೂ ಹಾಕಿಲ್ಲ. ಗಾಡಿ ಇನ್ನು ಹೊಸದಾಗಿ ಐತಿ, ಇನ್ನು ಬೆಡ್ಶೀಟು ಹಾಕಿಲ್ಲ ಗಾಡಿಗೆ, ಜಸ್ಟ್ ಫ್ಯಾಕ್ಟ್ರಿಯಿಂದ ಬಂದಿರೋ ಥರ ಐತಿ. ಪಿಲ್ಲೋಸ್ ಅದಾವ, ಬೆಡ್ ಐತಿ. ಆ್ಯಂಡ್ ಲೆಫ್ಟ್ ಸೈಡಿಗೂ ಸೇಮ್ ಅದೇ ಥರ ಬರ್ತೈತೆ. ಚಾರ್ಜಿಂಗ್ ಪೋರ್ಟ್, ಮೊಬೈಲ್ ಹೋಲ್ಡ್ರ್, ಲೈಟ್ ಸ್ವಿಚ್, ಆಮೇಲೆ ಸಣ್ಣ ಲಗೇಜ್ ಹೋಲ್ಡ್ರ್ ಮತ್ತು ಅದ್ರ ಜೊತೆಗೆ ಬಾಟಲ್ ಹೋಲ್ಡ್ರ್. ಇಲ್ಲ ಐತೆ ನೋಡ್ರಿ, ಇದು ಕ್ಲಾಕ್ ಇದೆ, ಡಿಜಿಟಲ್ ಕ್ಲಾಕ್. ಗಾಡಿ ಆನ್ ಮಾಡಿದ್ಮೇಲೆ ಇದು ಆನ್ ಆಕತಿ. ಆ್ಯಂಡ್ ಇದು ಅಲಾರಾಮ್, ಎಮರ್ಜೆನ್ಸಿ ಸಿಚುವೇಶನ್ಸಾಗ ಇದು ಪ್ರೆಸ್ ಮಾಡಿದ್ರೆ ಓಪನ್, ಅದು ಆನ್ ಆಗುತ್ತೆ. ಆ್ಯಂಡ್ ಎಸ್ಕೇಪ್ ಹ್ಯಾಚ್, ಎಮರ್ಜೆನ್ಸಿ ಸಿಚುವೇಶನ್ದಾಗ ಇದನ್ನ ಓಪನ್ ಮಾಡಿ ಇದರಿಂದ ಎಸ್ಕೇಪ್ ಆಗ್ಬೋದು. ಮೇಲ್ಗಡೆ ಸೀಟ್ ಇನ್ಫಾರ್ಮೇಷನ್ ಕೊಟ್ಟಾರ, ಯಾವ್ಯಾವ ಸೀಟ್ ಯಾವ್ಯಾವ ಕಡೆ ಐತಿ ಅಂತಂದು. ಇದು ನೀವು ನೋಡ್ಕೊಂಡು ಪ್ಯಾಸೆಂಜರ್ಸಿಗೆ ಆರಾಮ್ ಹೆಲ್ಪ್ ಆಗತ್ತಿದೆ. ಲಾಸ್ಟ್ ಸೀಟ್ ಮಾತ್ರ ಉಲ್ಟಾ ಇರ್ತೈತಿ. ಆ್ಯಂಡ್ ಲಾಸ್ಟ್ ಸೀಟ್ಗೆ ಬೆಳಕು ಜಾಸ್ತಿ ಬರುತ್ತೆ, ಯಾಕಂದ್ರೆ ಇಲ್ಲಿ ಕರ್ಟನ್ಸ್ ಇರ್ತಾವೆ, ಬೇಕಂದ್ರೆ ಹಾಕೋಬೋದು, ಬೇಡ ಅಂತ ತೆಗಿಬೋದು. ಸೊ ಲಾಸ್ಟ್ ಸೀಟ್ ಮಾತ್ರ ಉಲ್ಟಾ ಫೇಸಿಂಗ್ ಐತೆ ನೋಡ್ರಿ. ಆ್ಯಂಡ್ ಇದು ಎಮರ್ಜೆನ್ಸಿ ಎಕ್ಸಿಟ್. ಈ ಹ್ಯಾಮರ್ ತೆಗೆದು ಈ ಗ್ಲಾಸ್ ಹೊಡೆದು ಇದನ್ನ ಪುಲ್ ಮಾಡಿದ್ರೆ ಡೋರ್ ಓಪನ್ ಆಗತ್ತೆ ಆರಾಮಾಗಿ. ಇನ್ನೊಂದು ಬಿಗ್ ಹ್ಯಾಮರ್ ಕೊಟ್ಟಾರ, ಆ್ಯಂಡ್ ಫ್ರಂಟ್ ಸೈಡ್ಗೂ ಒಂದು ಕೊಟ್ಟಾರ. ಗಾಡಿ ಒಳಗೆ ಸ್ಪೀಕರ್ಸ್ ಅದಾವು. ಡ್ರೈವರ್ ಏನಾದ್ರು ಇನ್ಫಾರ್ಮೇಷನ್ ಕೊಡ್ಬೇಕಂದ್ರೆ ಅಲ್ಲಿ ಕ್ಯಾಬಿನ್ ಒಳಗೆ ಮೈಕ್ ಇರ್ತದೆ, ಮೈಕ್ ಯೂಸ್ ಮಾಡಿ ಪ್ಯಾಸೆಂಜರ್ಸಿಗೆ ಇನ್ಫಾರ್ಮೇಷನ್ ಕೊಡ್ಬೋದು. ಇಲ್ಲಿ ಇನ್ನೊಂದು ಹ್ಯಾಮರ್ ಐತೆ ನೋಡ್ರಿ ಡ್ರೈವರ್ ಹಿಂದೆ. ಇದೆ ಡಾಕ್ಯುಮೆಂಟ್ ಬಾಕ್ಸ್ ಆ್ಯಂಡ್ ATM ಬಾಕ್ಸ್. ಇಲ್ಲಿ ಅದೇನು ಟಿಕೆಟ್ ಮಷಿನ್ ಇರುತ್ತಲ್ಲ, ಚಾರ್ಜ್ ಮಾಡೋದೆಲ್ಲ ಇಲ್ಲ ಇದ್ರಾಗೆ ಮಾಡ್ತಾರೆ. ಫ್ಯಾನ್ ಕೊಟ್ಟಾರ ಡ್ರೈವರ್ಗೆ, ಇದು ಒಂದು ಓಪನ್ ಹ್ಯಾಚ್ ಕೊಟ್ಟಾರ. ಸ್ಪೀಕರ್ ಆ್ಯಂಡ್ ಅಲಾರಾಮ್ ಮಿರರ್ ಕೊಟ್ಟಾರ. ಆ್ಯಂಡ್ ಗಾಡಿದು ವರ್ಕ್ ಹೋಲ್ಡರ್ ಮತ್ತು ಇಯರ್ ಮೆನ್ಷನ್ ಮಾಡಿ ಒಂದು ಬ್ಯಾಡ್ಜ್ ಟೈಪ್ ಹಾಕ್ಯಾರ. ಇದೈತೆ ನೋಡ್ರಿ ಸಲಹಾ ಪೆಟ್ಟಿಗೆ, ಸಜೆಷನ್ ಬಾಕ್ಸ್. ಹಿಂದೆ ಯಾರೋ ಸಜೆಷನ್ಸ್ ಇದ್ರೆ KSRTC ಬಗ್ಗೆ ಆಗಲಿ, ಅವ್ರ ಈ ರೂಟ್ ಬಗ್ಗೆ, ಈ ಸರ್ವಿಸ್ ಬಗ್ಗೆ ಬರೋದು ಇಲ್ಲ ಐತೆ ನೋಡ್ರಿ ರಿವರ್ಸ್ ಕ್ಯಾಮ್ರಾ. ಅದೇನು ಒಳಗೆ ಕ್ಯಾಬಿನ್ದಾಗ ಏನು ಡಿಸ್ಪ್ಲೇ ಇತ್ತಲ್ಲ, ಇದ್ರಾಗಿನ್ನ ಕ್ಯಾಪ್ಚರ್ ಆಗಿ ಆ ಡಿಸ್ಪ್ಲೇದಾಗ ತೋರಿಸ್ತದೆ. ಈ ಗಾಡಿದ ಟೋಟಲ್ ಕೆಪಾಸಿಟಿ 30 ಸೀಟ್ಸ್. ಅದ್ರಾಗ 10 ಸಿಂಗಲ್ ಬರ್ತದವ, ಇನ್ನು ಉಳ್ದಾವಲ್ಲ ಅಂದ್ರೆ ಇನ್ನು 20 ಡಬಲ್ ಬರ್ತದವ. ಅದು ಬಿಟ್ರೆ ಕ್ಯಾಬಿನ್ ಒಳಗೆ ಡ್ರೈವರ್ಗೆ ಒಂದು ಸೀಟ್ ಅಫ್ಕೋರ್ಸ್, ಆ್ಯಂಡ್ ಅದ್ರ ಜೊತೆಗೆ ಕಂಡಕ್ಟ್ರಿಗೆ ಒಂದು ನಾರ್ಮಲ್ ಲೆಫ್ಟ್ ಸೈಡಿಗೆ ಒಂದು ಸೀಟ್ ಇರುತ್ತಲ್ಲ, ಆ ಥರದೊಂದು ಸೀಟ್ ಇರ್ತಾರ. ಶಿವಮೊಗ್ಗದಿಂದ ಬಿಜಾಪುರಕ್ಕೆ ಹೋಗೋಕೆ ಅವ್ರ ಬಿಜಾಪುರದಿಂದ ಶಿವಮೊಗ್ಗ ಬರೋಕೆ ಈ ಗಾಡಿ ಫೇರ್ 1100 ರೂಪೀಸ್ ಐತಿ. ನೀವು ಇದನ್ನು ಆನ್ಲೈನ್ದಾಗ KSRTC ವೆಬ್ಸೈಟ್ದಾಗಾರು ಬುಕ್ ಮಾಡ್ಬೋದು, ಅವ್ರ ಕಂಡಕ್ಟರ್ ಹತ್ರ ಟಿಕೆಟು ತೊಗೋಬೋದು. KSRTC ಪಲ್ಲಕ್ಕಿ ಬಗ್ಗೆ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ರಿವ್ಯೂ ವಿಡಿಯೋ ನಾನು ಮಾಡೇನು ನೋಡ್ರಿ. ಈಗ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಬಗ್ಗೆ ನಿಮಗೆ ಏನಾರು ಅನಿಸಿದ್ರೆ ಕಮೆಂಟಲ್ಲಿ. ಈ ವಿಡಿಯೋ ಹೆಂಗೆ ಅನ್ಸ್ತಂತಂದ್ರೆ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ. ಸಿಗೋಣಂತ ನೆಕ್ಸ್ಟ್ ವಿಡಿಯೋದಾಗ. ಟಾಟಾ, ಬೈ ಬೈ, ಸಿ ಯು.